ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ರಾಜಕೀಯದಲ್ಲಿ 50 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಒಂದು ಹೇಳಿಕೆ ಈಗ ಚರ್ಚೆಯ ಕೇಂದ್ರಬಿಂದು. ಹಾಗೆ ಚರ್ಚೆಯ ಕೇಂದ್ರ ಬಿಂದುವಾದ ಕಾರಣಕ್ಕೆ ಅವರೇ ಆ ಹೇಳಿಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಅವರು ಕೊಟ್ಟ ಹೇಳಿಕೆ ಯಾವುದೋ ಒಂದು ರಾಜಕೀಯ ಘಟನೆಗೆ ಸಂಬಂಧಪಟ್ಟಿದ್ದಲ್ಲವಲ್ಲ. ಅವರು ಕೊಟ್ಟಿದ್ದು ಚುನಾವಣಾ ರಾಜಕಾರಣದಿಂದಲೇ ನಿವೃತ್ತಿಯಾಗುವ ಹೇಳಿಕೆ. ಇದೇ ಕಾರಣಕ್ಕೆ ಕರ್ನಾಟಕದ ಅಹಿಂದ ರಾಜಕೀಯದಲ್ಲಿ ಇದರಿಂದಾಗೋ ಬದಲಾವಣೆಗಳೇನು? ಧಾರವಾಡದವರೆಗೆ ಉಪಚುನಾವಣೆಗಳಲ್ಲಿ ತಕ್ಷಣಕ್ಕೆ ಆಗೋ ಪರಿಣಾಮಗಳೇನು? ಇಂತಹ ಹೇಳಿಕೆಗಳು ಮುಂದುವರೆದರೆ 2028ರ ವಿಧಾನಸಭಾ ಚುನಾವಣೆಯ ಮೇಲಾಗೋ ಪರಿಣಾಮಗಳೇನು? ನೋಡೋಣ ಎಳೆ ಎಳೆಯಾಗಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇದೊಂದು ಹೇಳಿಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ನಡೆದ ದಿವಂಗತ ಕೆಆರ್ ಪೇಟೆ ಕೃಷ್ಣ ಅವರ ಸ್ಮೃತಿ ಕಾರ್ಯಕ್ರಮದಲ್ಲಿ ಕೊಟ್ಟ ಇದೊಂದು ಹೇಳಿಕೆಗೆ ಹಲವು ಆಯಾಮಗಳಿದೆ. ಯಾಕಂದ್ರೆ ಬಹುಮುಖ್ಯವಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಇಂತಹ ಹೇಳಿಕೆ ಬಂದಿದೆ. ಅದರಲ್ಲೂ ಸಚಿವ ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಈ ಹೇಳಿಕೆ ಬಂದಿರುವ ಕಾರಣಕ್ಕೂ ಚರ್ಚೆಗೆ ರಾಜಕೀಯ ಆಯಾಮ ಸಿಕ್ಕಿದೆ. ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟ ನಂತರ ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆ ಮೂಲಕ ಒಂದು ಸುದೀರ್ಘ ಸ್ಪಷ್ಟನೆಯನ್ನು ನೀಡಿದರು. ಆ ವಿವರ ಹೀಗಿದೆ. ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಸಂದೇಶ. ರಾಜಕೀಯ ಕ್ಷೇತ್ರ ಇವತ್ತು ಕಲುಷಿತಗೊಂಡಿರುವುದರಿಂದ 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ತೇನೆ. ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ವರುಣಾ ಕ್ಷೇತ್ರದ ಜನರು ಒತ್ತಾಯಿಸ್ತಾ ಇದ್ದಾರೆ. ಆದರೆ ನಾನು ಇನ್ಮುಂದೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂದ್ಕೊಂಡಿದ್ದೇನೆ. ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕ್ಷೇತ್ರದ ಜನರೇ ನಮಗೆ ದುಡ್ಡು ಕೊಟ್ಟು ಗೆಲ್ಲಿಸಿಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಈಗ ನನಗೆ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನೂ 1.5 ವರ್ಷ ಇದೆ. ಆಗ ನನಗೆ 81ರಿಂದ 82 ವರ್ಷ ಆಗಿರುತ್ತೆ. ಈಗಿನಂತೆ ಆರೋಗ್ಯವು ಸದೃಢವಾಗಿರೋದಿಲ್ಲ. ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2028ರ ವೇಳೆಗೆ ನನಗೆ 82 ವರ್ಷ ಆಗಿರುತ್ತೆ. ಆಗ ನನ್ನ ರಾಜಕೀಯ ಜೀವನಕ್ಕೆ 50 ವರ್ಷಗಳು ಪೂರ್ಣಗೊಳ್ಳುತ್ತೆ. 1978ರಲ್ಲಿ ನಾನು ತಾಲೂಕು ಮಂಡಳಿ ಸದಸ್ಯನಾಗಿ ರಾಜಕೀಯ ಜೀವನ ಆರಂಭಿಸಿದ್ದೆ. ಸೋಲು ಗೆಲುವು ಎಲ್ಲವನ್ನೂ ಕಂಡಿದ್ದೇನೆ. ಆದರೆ ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದಿಲ್ಲ. ಆತ್ಮಸಾಕ್ಷಿಗೆ ದ್ರೋಹ ಬಗ್ದಿಲ್ಲ ಅನ್ನೋ ಸಂತೃಪ್ತಿ ನನಗಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಾವು ಜನರಿಗೆ ದುಡ್ಡು ಕೊಡಬೇಕಾದ ಕಾಲ ಬಂದಿದೆ. ಇವತ್ತು ರಾಜಕಾರಣ ಸಾಕಷ್ಟು ಕಲುಷಿತವಾಗಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೇನೆ. 5 ದಶಕಗಳ ಕಾಲ ರಾಜ್ಯದ ಜನತೆ ನನ್ನನ್ನ ತಮ್ಮಲ್ಲೊಬ್ಬ ಅನ್ನುವಂತೆ ಕಂಡಿದ್ದಾರೆ. ಪ್ರೀತಿಯಿಂದ ಸಲಹಿದ್ದಾರೆ. ಈ ಋಣಭಾರ ನನ್ನ ಮೇಲಿದೆ. ಹೀಗಾಗಿ ನನ್ನ ಮುಂದಿನ ಜೀವನ ಕೂಡ ಜನಸೇವೆಗೆ ಮುಡಿಪಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಶನಿವಾರ ಆಯೋಜನೆ ಮಾಡಿದ್ದ ಖಾಸಗಿ ಸಮಾರಂಭವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿ ಇದು ಸಿದ್ದರಾಮಯ್ಯನವರ ಸ್ಪಷ್ಟನೆ ರೂಪದ ಹೇಳಿಕೆ. ಇದರಲ್ಲಿ ಅವರ ಮೊಟ್ಟ ಮೊದಲ ಸಾಲು ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿದೆ ಅನ್ನೋದು. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲ ಇಲ್ಲ ಅಂದಿರುವ ಸಿದ್ದರಾಮಯ್ಯನವರು ವ್ಯವಸ್ಥೆಯ ಭ್ರಷ್ಟಾಚಾರ ಮಾತಾಡಿದ್ದಾರೆ. ಹಾಗಾದ್ರೆ ಈಗ ಅಸ್ತಿತ್ವದಲ್ಲಿರುವ ತಮ್ಮದೇ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿದ್ದಾರಾ ಅನ್ನೋದು ರಾಜಕೀಯ ವಿಶ್ಲೇಷಕ ರಾಮಕೃಷ್ಣ ಉಪಾಧ್ಯ ಅವರ ಪ್ರಶ್ನೆ. ಏನೋ ಇದ್ದಕ್ಕಿದ್ದ ಹಾಗೆ ರಾಜಕೀಯ ಸನ್ಯಾಸ ತಗೊಳ್ತೀನಿ, ನಾನು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಒಂದು ಕೊಟ್ಟಿರ್ತಕ್ಕಂಥ ಒಂದು ಕಾರಣ ಅಂತ ಹೇಳಿದ್ರೆ ಈಗ ಕರಪ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂಥೇಳಿ. ಈಗ ಒಂದೆರಡು ಪ್ರಶ್ನೆಗಳು ಇದರಲ್ಲಿ ಉದ್ಭವ ಆಗುತ್ತೆ. ಮೊದಲನೇದಾಗಿ ಮೊನ್ನೆವರೆಗೂ ಅಂದರೆ ಮೇ 28ನೇ ತಾರೀಕುವರೆಗೂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಸುಮಾರು 9 ವರ್ಷ ಕಾಲ ಮುಖ್ಯಮಂತ್ರಿ ಆಗಿದ್ದವರು. ಈ ಸಂದರ್ಭದಲ್ಲಿ ಅವರಿಗೆ ಏನೋ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ಲಿಲ್ವಾ? ಅವರು ರಾಜೀನಾಮೆ ಕೊಟ್ಟ ಮೇಲೆ ಏನಾದರೂ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಅದಕ್ಕೆ ತಮ್ಮದೇ ಆದಂಥ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಅಂದರೆ 2 ತಿಂಗಳ ಹಿಂದೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಡಿಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಈ ಅವಧಿ ಪೂರ್ಣಗೊಳಿಸಬೇಕು ಅನ್ನೋ ಇಚ್ಛೆ ಇದ್ದದ್ದು ನಿಜ. ಇದೇ ಕಾರಣಕ್ಕೆ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗಳನ್ನ ಹಲವು ಬಾರಿ ನೀಡಿದ್ರು.
ಅವರ ಪುತ್ರ ಯತೀಂದ್ರ ಕೂಡ ತಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಅನ್ನೋ ಹೇಳಿಕೆಯನ್ನ ಸರಣಿಯಾಗಿ ನೀಡಿದ್ರು. ಸಿದ್ದರಾಮಯ್ಯ ಅವರು ಈಗ 2028ರ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿರೋದಕ್ಕೂ ಅವತ್ತು ಒಲ್ಲದ ಮನಸ್ಸಿನಿಂದ ಸಿಎಂ ಪಟ್ಟ ಬಿಟ್ಕೊಟ್ಟಿದ್ದನ್ನು ನೋಡಿದ್ರೆ ಇದು ಪಕ್ಷದ ಆಂತರಿಕ ವಿರೋಧಿಗಳಿಗೆ ನೀಡಿದ ಸಂದೇಶ ಅಂತಾರೆ ರಾಜಕೀಯ ವಿಶ್ಲೇಷಕ ರಾಮಕೃಷ್ಣ ಉಪಾಧ್ಯಾಯ. ಇದು ಆಂತರಿಕ ವಿಚಾರಕ್ಕೆ ಸಂದೇಶ ಕೊಡುವ ಯೋಚನೆ ಕೂಡ ಇದರಲ್ಲಿ ಇರಬಹುದು ಅಂತ ಅನಿಸುತ್ತೆ. ಯಾಕಂದರೆ ಅವರು ರಾಜೀನಾಮೆ ಸ್ವಂತ ಇಚ್ಛೆಯಿಂದ ಕೊಡಲಿಲ್ಲ. ಎಲ್ರಿಗೂ ಗೊತ್ತಿದ್ದಂಗೆ ಹೈಕಮಾಂಡ್ ಅವರ ಮೇಲೆ ಒತ್ತಡ ಹಾಕಿದ್ರಿಂದ ಮತ್ತು ಒಂದು ರೀತಿಯ ಕೂ ನಡೀತು. ಡೆಲ್ಲಿನಲ್ಲಿ ಒಂದು ಹಿರಿಯರ ಸಭೆ ನಡೆದಾಗ ಮಧ್ಯಾಹ್ನದವರೆಗೂ ಅವರು ರಾಜೀನಾಮೆ ಕೊಡ್ತಾರೆ, ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವ ಪ್ರಸ್ತಾಪವೇ ಇರಲಿಲ್ಲ. ಸಿದ್ದರಾಮಯ್ಯನವರು ಈಗ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅನ್ನೋ ಹೇಳಿಕೆ ನೀಡಿರುವುದು ಆಂತರಿಕ ಅಧಿಕಾರ ಹಂಚಿಕೆ ನಂತರದ ಮುಂದಿನ ನಾಯಕತ್ವದ ಬಗ್ಗೆ ಸಂದೇಶ ನೀಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಗಳ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮತ್ತು ಕುರುಬ ಸಮುದಾಯದ ಪ್ರಮುಖ ನಾಯಕ. ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಿದ್ದೀನಿ ಅನ್ನೋ ಹೇಳಿಕೆ ಬಹಿರಂಗವಾಗಿ ಕೊಟ್ಟಾಗ ಸಹಜವಾಗಿ ಅವರನ್ನ ಬೆಂಬಲಿಸುವವರು ಹಾಗೂ ಬೆಂಬಲಿಸುವ ಸಮುದಾಯಗಳಲ್ಲಿ ತಮ್ಮ ನಾಯಕ ಇನ್ನು ಯಾವುದೇ ಪ್ರಮುಖ ಹುದ್ದೆಗೆ ಹೋಗಲ್ಲ ಅಂತ ಭಾವಿಸುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಇವರ ಬೆನ್ನಿಗಿರುವ ಸಮುದಾಯಗಳು ಪಕ್ಷದಿಂದ ದೂರವಾಗುವ ಸ್ವಾಭಾವಿಕ ಪರಿಣಾಮ ಉಂಟಾಗಬಹುದು ಅನ್ನೋ ವಿಶ್ಲೇಷಣೆಯೂ ಇದೆ. ಈ ಹೇಳಿಕೆಯೇ ರಾಜಕೀಯ ಪರಿಣಾಮ ವಿಶ್ಲೇಷಿಸುವಾಗ ಇದಕ್ಕೆ ಮತ್ತೊಂದು ಆಯಾಮವೂ ಇದೆ. ಅದೇನೆಂದ್ರೆ ಮುಂಬರುವ ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆಗಳು. ಬೈ ಎಲೆಕ್ಷನ್ ಮೇಲೆ ಸಿದ್ದರಾಮಯ್ಯ ಹೇಳಿಕೆ ಪರಿಣಾಮ. ಸಿದ್ದರಾಮಯ್ಯ ದೂರಾದರೆ ಪಕ್ಷದ ಮೇಲೆ ದುಷ್ಪರಿಣಾಮ. ಮುಂದಿನ 2 ತಿಂಗಳಲ್ಲಿ ಎದುರಾಗಲಿರುವ 2 ಕ್ಷೇತ್ರಗಳ ಉಪಚುನಾವಣೆ ಮೇಲೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದಾಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಹಿರಿಯೂರು ಕ್ಷೇತ್ರ ಮಾಜಿ ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿದೆ. ಅಲ್ಲಿ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡ ಇದೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರು, ಹಿಂದುಳಿದ ಸಮುದಾಯಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಗಣನೀಯವಾಗಿದೆ. ಈ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಬಲ. ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾ ಇರೋದ್ರಿಂದ ಅಹಿಂದ ಮತಗಳು ಸ್ವಲ್ಪ ಚದುರಬಹುದು ಅನ್ನೋ ಸಹಜ ಆತಂಕದ ಬಗ್ಗೆಯೂ ಚರ್ಚೆ ನಡೆದಿದೆ. ವಿಶೇಷವಾಗಿ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಒಗ್ಗೂಡದೇ ಇರಬಹುದು. ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯನವರಂತ ನಾಯಕರ ಬೆಂಬಲ ಅತ್ಯಗತ್ಯ. ಅವರ ಹೇಳಿಕೆ ತಕ್ಷಣದ ಪರಿಣಾಮ ಬೀರದೇ ಇದ್ರು ಮತದಾರರ ಮನೋಭಾವದಲ್ಲಿ ಸ್ವಲ್ಪ ಬದಲಾವಣೆ ತರಬಹುದು ಅನ್ನೋದು ಅತ್ಯಂತ ಸ್ವಾಭಾವಿಕ ಚರ್ಚೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲು ಸೇರಿರೋದ್ರಿಂದ ಎದುರಾಗಿರುವಂತಹ ಧಾರವಾಡ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಂತಹ ಪರಿಣಾಮ ಸೀಮಿತ ಆಗಿರಬಹುದು. ಯಾಕಂದ್ರೆ ಅಲ್ಲಿ ಜಾತಿ ಸಂಯೋಜನೆ ವಿಭಿನ್ನವಾಗಿದೆ. ಆದರೂ ಅಲ್ಪ ಸ್ವಲ್ಪ ಪರಿಣಾಮ ನಿಶ್ಚಿತ. ಆದರೆ ಈ ಹೇಳಿಕೆಯ ರಾಜಕೀಯ ಪರಿಣಾಮ ಕೇವಲ 2 ಕ್ಷೇತ್ರಗಳ ಉಪಚುನಾವಣೆಗೆ ಸೀಮಿತ ಅಲ್ಲ. ಇಂತಹ ಹೇಳಿಕೆಗಳು ಮುಂದುವರೆದ್ರೆ ಮುಂದೆ ಎಂತೆಂತಹ ರಾಜಕೀಯ ಪರಿಣಾಮಗಳಿಗೆ ಕಾರಣ ಆಗಬಹುದು. ಇತಿಹಾಸ ನೋಡಿದ್ರೆ ಇಂತಹ ರಾಜ್ಯ ನಾಯಕರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಅವರ ಇಂತಹ ನಡೆಯಿಂದ ಎಂತೆಂಥ ಪರಿಣಾಮಗಳಾಗಿದೆ. 2028ರ ಮೇಲೆ ಸಿದ್ದರಾಮಯ್ಯ ಫ್ಯಾಕ್ಟರ್ನಿಂದಾಗಬಹುದಾದ ಪರಿಣಾಮಗಳು ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಈ ಎಳೆ ರಾಜಕೀಯದ ಮುಂದಿನ ಎಡೆಯಲ್ಲಿ.